ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಪೂರಿ ಮತ್ತು ಸೀಕರಣೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದು ಸಾಫ್ಟ್ ಪೂರಿ ತಿಂಡಿಗೆ ಮಾಡ್ತೀವಲ್ವ, ಆ ಥರ ಪೂರಿ ತೋರಿಸಿದ್ದೆ. ನಾವು ಇಲ್ಲಿ ಸೀಕರಣೆ ಮ್ಯಾಂಗೋ ಸೀಸನ್ ಅಲ್ವಾ, ಇವಾಗ ಮಾವಿನಹಣ್ಣಿನ ಸೀಕರಣೆಗೆ ನಾವು ಈ ಥರ ಗಟ್ಟಿ ಪೂರಿ ಒಳ್ಳೆ ಕಾಂಬಿನೇಷನ್, ಸೂಪರಾಗಿರುತ್ತೆ ಈ ಪೂರಿ ಮಾಡ್ಕೊಂಡು ತಿನ್ನೋದ್ರಿಂದ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಗಟ್ಟಿ ಪೂರಿ ಮಾಡ್ತಾ ಇರೋದು 1 ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 3/4 ಬಟ್ಲಷ್ಟು ಗೋಧಿ ಹಿಟ್ಟು, ಅರ್ಧ ಬಟ್ಲಷ್ಟು ಚಿರೋಟಿ ರವೆ ತೊಗೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ಏನು ಪೂರಿ ಹಿಟ್ಟು ಕಲಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಯಾಕಂದರೆ ನಾವಿಲ್ಲಿ ಗಟ್ಟಿ ಪೂರಿ ಮಾಡೋದ್ರಿಂದ ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ಪೂರಿ ಗಟ್ಟಿ ಪೂರಿ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಮಾವಿನಹಣ್ಣಿನ ಸೀಕರಣೆ ಜೊತೆ. ನಾವು ಈ ಮ್ಯಾಂಗೋ ಸೀಸನಲ್ಲೆಲ್ಲ ವರ್ಷಕ್ಕೂ ಮಾಡ್ಕೊಡ್ತಾ ಇರ್ತೀವಿ ಈ ಗಟ್ಟಿ ಪೂರಿನ. ಈ ಸಾಫ್ಟ್ ಪೂರಿಗಿಂತ ಈ ಗಟ್ಟಿ ಪೂರಿಗೆ ಸೀಕರಣೆ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ಈ ಥರ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಸಿ ಇಡಬೇಕು. ನಾವೇನು ಆ ಪೂರಿ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಲಿ ಹಿಟ್ಟು. ಯಾಕಂದರೆ ನಾವು ಕರಿಬೇಕಾದ್ರೆ ತುಂಬ ರೋಸ್ಟಾಗಿ ಕರಿಬೇಕಲ್ವ, ಅದಕ್ಕೆ ಹಿಟ್ಟು ಗಟ್ಟಿ ಇದ್ದರೆ ಬೇಗ ರೋಸ್ಟ್ ಆಗುತ್ತೆ ನೋಡಿ. ಕಲಿಸ್ಬಿಟ್ಟು ನಾನು ಒಂದು 10 to 15 ಮಿನಿಟ್ಸು ಹಿಟ್ಟು ನೆನಿಲಿಕ್ಕೆ, ರವೆ ಹಾಕೋದ್ರಿಂದ ಹಾಕಿದ್ದೀವಿ ಅಲ್ವಾ, ಅದಕ್ಕೆ ಹಿಟ್ಟು ನೆನಿಲಿಕ್ಕೆ ಬಿಟ್ಟಿದ್ದೆ ನಾನು. ಒಂದು 1/4 ಗಂಟೆ ಆದಮೇಲೆ ಮತ್ತೆ ಇವಾಗ ನಾನು ಯಾವ ಸೈಜ್ ಬೇಕೋ ಆ ಸೈಜು ನಾವು ಈ ಥರ ಹಿಟ್ಟು ತೊಗೊಂಡು ಎಲ್ಲದನ್ನು ಮಾಡಿಕೊಂಡು ಉದ್ಕೋಬೇಕು. ಅಂದರೆ ನಾವು ಏನು ಪೂರಿ ಲಟ್ಟಿಸ್ತೀವಲ್ವ, ಆ ಪೂರಿ ತಿಂಡಿ ಪೂರಿ ಮಾಡ್ತೀವಲ್ವ ಆ ಪೂರಿಗೆ ನಾವು ಸ್ವಲ್ಪ ದಪ್ಪನೇ ಉದ್ದಬೇಕಲ್ವ, ಅದು ಚೆನ್ನಾಗಿ ಉಬ್ಬುತ್ತೆ ಅದು. ಆಮೇಲೆ ಹಿಟ್ಟು ಸ್ವಲ್ಪ ಮೆತ್ತಗಿರುತ್ತೆ ಅದು. ಇದು ಸ್ವಲ್ಪ ಇಲ್ಲಿ ಗಟ್ಟಿ ಮಾಡ್ಕೊಂಡಿರೋದು ಹಿಟ್ಟನ್ನ ಎಲ್ಲದನ್ನು ಈ ಥರ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವುದಾದ್ರೂ ಹಿಟ್ಟು ಹಚ್ಕೊಂಡು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದನ್ನು ಎಷ್ಟು ತೆಳ್ಳ ನಾವು ಲಟ್ಟಿಸ್ಕೊತೀವೋ ಪೂರಿ ಗರಿಯಾಗಿ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ರಿಸ್ಪಿಯಾಗಿ ಇರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ ಇದು ನೋಡಿ. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಉದ್ದಿ ಇಟ್ಕೋಬೇಕು. ಚೆನ್ನಾಗಿ ಇದು ರವೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ, ಇದು ಗರಿಯಾಗಿ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸಿ ಇಟ್ಕೋಬೇಕು ನಾವು. ಎಲ್ಲದನ್ನು ಇದೇ ಥರ ನಾನು ಲಟ್ಟಿಸಿ ಇಟ್ಕೊತಾ ಇದ್ದೀನಿ ನೋಡಿ. ಎಡ್ಜಸ್ ಎಲ್ಲ ಒಂದೇ ಲೆವೆಲ್ಲಿಗೆ ನಾವು ಉದ್ದಿ ಇಟ್ಕೋಬೇಕು. ಒಂದು ಕಡೆ ದಪ್ಪ ಇದ್ಬಿಟ್ರೆ ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳ ಇದ್ದರೆ ದಪ್ಪ ಇರೋ ಕಡೆ ಎಲ್ಲ ಉಬ್ಕೊಂಡ್ಬಿಡುತ್ತೆ, ಬೇಗ ರೋಸ್ಟ್ ಆಗೋಲ್ಲ. ಸೊ ಹಾಗಾಗಿ ಗರಿಯ ಪೂರಿ ಮಾಡ್ತಾ ಇರೋದ್ರಿಂದ ನಾವು ಆದಷ್ಟು ಎಷ್ಟು ತೆಳ್ಳ ಉದ್ಲಿಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗೆ ನೀಟಾಗಿ ಉದ್ದಿ ಇಟ್ಕೋಬೇಕು. ಅದೇ ರೀತಿ ನಾನು ಇನ್ನೊಂದು ಪೂರಿನೂ ಲಟ್ಸ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಎಡ್ಜಸ್ಟ್ನೇ ಉದ್ದಿ ಹಚ್ಬಿಟ್ಟು ಉದ್ದಿ ಇಟ್ಕೋಬೇಕು. ಈ ಥರ ಉದ್ದಿ ಇಟ್ಕೊಂಡು ನಾವು ಎಲ್ಲದನ್ನು ಒಂದೇ ಸರಿಗೆ ನಾವು ಎಣ್ಣೆ ಇಟ್ಬಿಟ್ಟು ಕರಿಬೋದು. ಆವಾಗ ಈ ಥರ ಮಾಡಿಕೊಂಡು ನಾವು ಇಟ್ಕೊಳ್ಳೋದ್ರಿಂದ ಈ ಪೂರಿಗಳನ್ನು ಒಂದು 20 ಡೇಸ್ 15 ಡೇಸ್ to 20 ಡೇಸ್ ಇಟ್ಕೊಂಡ್ರೂ ಈ ಪೂರಿ ಏನೂ ಆಗೋಲ್ಲ. ಮಾವಿನಹಣ್ಣಿನ ಸೀಸನಲ್ಲಿ ನಾವು ಈ ಥರ ಪೂರಿಗಳನ್ನು ಮಾಡಿ ಇಟ್ಕೊಂಡ್ರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಮಾವಿನ ಹಣ್ಣು ಇರುತ್ತಲ್ವ, ಸೀಕರಣೆ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಪೂರಿ ಇರುತ್ತೆ, ಆರಾಮಾಗಿ ಈಸಿಯಾಗಿ ಒಂದು ಅನ್ನ ಸಾಂಬಾರು ಮಾಡಿಬಿಟ್ರೆ ಆಯಿತು. ಗೆಸ್ಟ್ ಬಂದರೆ ಏನು ಅಡುಗೆ ಮಾಡಬೇಕು ಏನು ಅಂತ ಈ ಥರ ಚಿಂತೆನೇ ಇರಲ್ಲ, ಬೇಗನೆ ಆಗಿಬಿಡುತ್ತೆ ಇದು ನೋಡಿ. ಇವಾಗ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ಪೂರಿಗಳನ್ನೆಲ್ಲ ನಾನು ಈ ಥರ ತೆಳ್ಳಗೆ ಉದ್ದಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಹಾಕಿಬಿಟ್ಟು ನೋಡಿ, ಒಂದು ಸೈಡ್ ಎಲ್ಲ ಇದು ರೋಸ್ಟ್ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡು ನೀಟಾಗಿ ಇದನ್ನು ಆದಷ್ಟು ಕಲರ್ ಚೇಂಜ್ ಆಗೋವರೆಗೂ, ಫುಲ್ ಕ್ರಿಸ್ಪಿ ಆಗೋವರೆಗೂ ಇದನ್ನು ನಾವು ಕರೆದು ಇಟ್ಕೋಬೇಕು. ಈ ಥರ ಕರೆದು ಎಲ್ಲದನ್ನು ಇಟ್ಕೊಂಡು ಫುಲ್ ಎಲ್ಲ ಆಯಿಲೆಲ್ಲ ಇಳಿಯೋವರೆಗೂ ನೀಟಾಗಿ ಈ ಥರ ಇಟ್ಬಿಟ್ಟು ಆಮೇಲೆ ಎಲ್ಲದನ್ನು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ನಾವು ತೆಳ್ಳಗೆ ಮಾಡಿಬಿಟ್ಟು ಈ ಥರ ರೋಸ್ಟಾಗಿ ಕರೆದು ಇಟ್ಕೊಳ್ಳೋದ್ರಿಂದ ಪೂರಿ ಬೇಗ ಹಾಳಾಗಲ್ಲ, ಕೆಡಲ್ಲ. ಆರಾಮಾಗಿ ಒಂದು 15 ಡೇಸ್ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಬರೀ ಮ್ಯಾಂಗೋ ಸೀಸನ್ ಇಲ್ಲದೆ ಇದ್ರೂ ನಾವು ಶೇಂಗಾ ಪುಡಿ ಪಲ್ಯಗಳು, ಕಾಳು ಪಲ್ಯ, ಆಮೇಲೆ ಇದು ಏನು ಸಾಗು ಗ್ರೇವಿ ಈ ಥರ ಮಾಡ್ತೀವಲ್ವ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಬಟ್ ಸೀಕರಣೆ ಮಾತ್ರ ಒಳ್ಳೆ ಕಾಂಬಿನೇಷನ್, ಈ ಪೂರಿ ಮತ್ತು ಸೀಕರಣೆ ಸಖತ್ತಾಗಿರುತ್ತೆ. ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿ, ಈ ಥರದ್ದೊಂದು ಪೂರಿ ಮಾಡ್ಕೊಳ್ತೀನಿ, ಸೂಪರಾಗಿರುತ್ತೆ ಟೇಸ್ಟು. ಆಮೇಲೆ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲೂ ತಿಳಿಸಿ, ನಿಮಗೂ ಇಷ್ಟ ಆಗಿದ್ದರೆ ಈ ಥರ ಪೂರಿಗಳು.
ನಾವಂತೂ ಈ ಇಯರ್ಲಿ ಈ ಮ್ಯಾಂಗೋ ಸೀಸನಲ್ಲಿ ಈ ಥರ ಪೂರಿಗಳನ್ನು ಮಾಡ್ತಾನೇ ಇರ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಪೂರಿಗಳನ್ನು ಇದೇ ಥರ ಅಂದರೆ ಕರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಇದು, ಯಾಕಂದರೆ ಫುಲ್ ರೋಸ್ಟ್ ಆಗಬೇಕಲ್ವ. ಸೊ ಎಲ್ಲದನ್ನು ನೀಟಾಗಿ ಫುಲ್ ರೋಸ್ಟ್ ಆಗೋವರೆಗೂ ಇದನ್ನು ಕರೆದು ಇಟ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಬರೀ ಮೈದಾದು ಮಾಡೋದಕ್ಕಿಂತ ಈ ಥರ ರವೆ ಮತ್ತು ಗೋಧಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ಕಲರ್ ಈ ಥರ ಆಗೋವರೆಗೂ ಕರೆದು ಇಟ್ಕೊಂಡು ಎಲ್ಲ ಆಯಿಲೆಲ್ಲ ಇಳಿಯೋವರೆಗೂ ಇಟ್ಬಿಟ್ಟು ಆಮೇಲೆ ನಾವು ಪಲ್ಯ ಸಾಗು ಏನು ಬೇಕಾದ್ರೂ ಚಟ್ನಿ ಮಾಡಿಕೊಂಡು ತಿನ್ಬೋದು. ಸೀಕರಣೆ ಜೊತೆ ಖಾರಕ್ಕೆ ಬೇಕು ಅಂದರೆ ಪಲ್ಯಗಳನ್ನು ಮಾಡ್ಕೊಬೋದು, ಇಲ್ಲ ಬರೀ ಪೂರಿ ಸೀಕರಣೆ ಇಷ್ಟಪಡೋರು ಪೂರಿ ಸೀಕರಣೆನೂ ತಿನ್ಬೋದು. ಒಳ್ಳೆ ಕಾಂಬಿನೇಷನ್ ಇದು ಪೂರಿಗೆ ಸೀಕರಣೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.